ಈ ಒಂದು ವಿಡಿಯೋದಲ್ಲಿ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನ ನೋಡೋಣ. 20 MCQ ಪ್ರಶ್ನೆಗಳು, ಅದೇ ರೀತಿಯಾಗಿ ಭಾಗ 1. ಮೊದಲನೇ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಅಂತಕ್ಕಂಥದ್ದು. ಇಲ್ಲಿ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನಲ್ಲಿ ಇರ್ತಕ್ಕಂಥ ವಾಕ್ಯವನ್ನು ಗುರುತು ಮಾಡಬೇಕು. ಆಯ್ಕೆಗಳನ್ನು ನೋಡ್ತೀವಿ. ಶಿ ಗೋ ಟು ಸ್ಕೂಲ್ ಡೈಲಿ, ಶಿ ಗೋಸ್ ಟು ಸ್ಕೂಲ್ ಡೈಲಿ, ಶಿ ಗೋಯಿಂಗ್ ಟು ಸ್ಕೂಲ್ ಡೈಲಿ. ಆಪ್ಷನ್ ನಂಬರ್ 4 ಶಿ ಗಾನ್ ಟು ಸ್ಕೂಲ್ ಡೈಲಿ ಅಂತ ಹೇಳಿ ನೋಡ್ತೀವಿ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿಯಾದ ಉತ್ತರ. ಇಲ್ಲಿ ಶೀನ ನೋಡ್ತೀವಿ. ಶಿ ಅಂತ ಬಂದಾಗ ನಾವು ಏನ್ ಮಾಡಬೇಕು, ಹಿ ಶಿ ಇಟ್ ಬಂದಾಗ, ಹಿ ಶಿ ಇಟ್ ಬಂದಾಗ ವರ್ಬ್ನ ಕೊನೆಯಲ್ಲಿ ಏನದ ಅಂದ್ರ ಇ ಎಸ್ ಅಥವಾ ಎಸ್ ಇರ್ತಕ್ಕಂಥದ್ದು ನಾವು ಗಮನಿಸಬೇಕು. ಅದೇ ಸರಿಯಾದ ವ್ಯಾಖ್ಯೆ ಇರ್ತಕ್ಕಂಥದ್ದು. ಹಾಗಾದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇದನ್ನ ನೆನಪಿನಲ್ಲಿ ಇಟ್ಕೋಬೇಕು. ಪ್ರೆಸೆಂಟ್ ಸಿಂಪಲ್ ನಲ್ಲಿ ಏನದಂದ್ರ ಹಿ ಶೀಟ್ ಜೊತೆ ವರ್ಬ್ನ ಕೊನೆಯಲ್ಲಿ ಎಸ್ ಅಥವಾ ಇ ಎಸ್ ಬರುತ್ತದೆ. ಇವನ್ನ ನಾವು ನೆನಪಿನಲ್ಲಿ ಇಟ್ಕೊಂಡ್ರೆ ಆ ಒಂದು ವಾಕ್ಯವನ್ನು ನಾವು ಈಸಿಯಾಗಿ ಐಡೆಂಟಿಫೈನ ಮಾಡಬಹುದು. ಅದೇ ರೀತಿಯಾಗಿ ಇನ್ನು ಹೆಚ್ಚಿನ ಪ್ರಶ್ನೆಗಳನ್ನು ನೋಡೋಣ ಈ ಒಂದು ಕಾನ್ಸೆಪ್ಟ್ ನ ಮೇಲೆ. ಅದೇ ರೀತಿಯಾಗಿ ನೋಡ್ತೀವಿ, ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್ ಅಂತ ಹೇಳಿ ನೋಡ್ತೀವಿ. ಇಲ್ಲಿ ಸೆಂಟೆನ್ಸ್ ನ ಗುರುತು ಮಾಡಬೇಕು. ಸಿಂಪಲ್ ಪ್ರೆಸೆಂಟ್ ನಲ್ಲಿ ಇರ್ತಕ್ಕಂಥದ್ದು. ಐ ಪ್ಲೇಸ್ ಕ್ರಿಕೆಟ್ ಅಂತ ಹೇಳಿ ನೋಡ್ತೀವಿ. ಐ ಪ್ಲೇ ಕ್ರಿಕೆಟ್, ಐ ಪ್ಲೇಯಿಂಗ್ ಕ್ರಿಕೆಟ್, ಐ ಪ್ಲೇಡ್ ಕ್ರಿಕೆಟ್ ಅಂತ ಹೇಳಿ ನೋಡ್ತೀವಿ. ಹಾಗಾದ್ರ ಇಲ್ಲಿ ಹಿ ಶೀಟ್ ಬಂದಿಲ್ಲ, ಬದಲಾಗಿ ಐ ಇದೆ. ಎಲ್ಲ ವಾಕ್ಯದಲ್ಲಿ ನಾವು ನೋಡ್ತೀವಿ ಇಲ್ಲಿ ಐ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಐ ಜೊತೆ ನಾವು ಇ ಎಸ್ ಸೇರಿಸ್ಬೇಕಾ ಅಥವಾ ಇಲ್ಲ ಅಂತ ಹೇಳಿ ಗೊಂದಲ ಇರ್ತಕ್ಕಂಥದ್ದು ನೋಡ್ತೀವಿ. ಐ ಯು ವಿ ದೆ ಇವುಗಳು ಜೊತೆ ಏನದಂದ್ರ ಎಸ್ ಮತ್ತು ಇ ಎಸ್ ಅನ್ನ ಸೇರಿಸುವುದಿಲ್ಲ. ಬದಲಾಗಿ ಇಲ್ಲಿ ಏನ್ ಮಾಡ್ಬೇಕು, ನಾವು ಬೇಸ್ ಫಾರ್ಮ್ ನ ನಾವು ಇಲ್ಲಿ ಗುರುತು ಮಾಡಬೇಕು. ವರ್ಬ್ನ ಬೇಸ್ ಫಾರ್ಮ್ ಕ್ರಿಯಾಪದದ ಮೂಲ ರೂಪವನ್ನು ನಾವು ಗುರುತಿಸಬೇಕು. ಇಲ್ಲಿ ಈಸಿಯಾನು ಈ ಒಂದು ಸೆಂಟೆನ್ಸ್ ನ ಐಡೆಂಟಿಫೈನ ಮಾಡ್ಬೋದು. ಇಲ್ಲಿ ನೋಡ್ತೀವಿ ಪ್ಲೇಸ್ ಅಂತ ಹೇಳಿ ನೋಡ್ತೀವಿ. ಅದೇ ರೀತಿಯಾಗಿ ಪ್ಲೇ ಅಂತ ಹೇಳಿ ನೋಡ್ತೀವಿ, ಪ್ಲೇಯಿಂಗ್ ಅಂತ ಹೇಳಿ ನೋಡ್ತೀವಿ, ಪ್ಲೇಡ್ ಅಂತ ಹೇಳಿ ನೋಡ್ತೀವಿ. ಹಾಗಾದ್ರ ವರ್ಬ್ನ ಬೇಸ್ ಫಾರ್ಮ್ ಯಾವುದು ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿಯಾದ ಉತ್ತರ. ಕ್ರಿಯಾಪದದ ಮೂಲ ರೂಪ ಯಾವುದು ಅಂದ್ರೆ ಇಲ್ಲಿ ಪ್ಲೇ ಆಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ ಬಿ. ಅದೇ ರೀತಿಯಾಗಿ ನೆಕ್ಸ್ಟ್, ವಿಚ್ ಈಸ್ ಕರೆಕ್ಟ್. ಈ ಒಂದು ಸೆಂಟೆನ್ಸ್ ನಲ್ಲಿ ಸರಿಯಾದ ವ್ಯಾಖ್ಯೆ ಯಾವುದು ಅಂತಕ್ಕಂಥದ್ದು. ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಹಿ ಈಟ್ ರೈಸ್, ಹಿ ಈಟ್ಸ್ ರೈಸ್, ಹಿ ಈಟಿಂಗ್ ರೈಸ್, ಹಿ ಏಟ್ ರೈಸ್ ಅಂತ ಹೇಳಿ ನೋಡ್ತೀವಿ. ಹಾಗಾದ್ರ ಇಲ್ಲಿ ನಾವು ಗಮನಿಸಬೇಕು, ಹಿ ಇರ್ತಕ್ಕಂಥದ್ದು ನೋಡ್ತೀವಿ ಎಲ್ಲಾ ವಾಕ್ಯದಲ್ಲೂ. ಹಿ ಇದ್ದಾಗ, ಹಿ ಶೀಟ್ ಇದ್ದಾಗ ವರ್ಬ್ನ ಕೊನೆಯಲ್ಲಿ ಇ ಎಸ್ ಮತ್ತು ಎಸ್ ಅನ್ನ ನಾವು ಐಡೆಂಟಿಫೈನ ಮಾಡ್ಕೋಬೇಕು. ಇಲ್ಲಿರ್ತಕ್ಕಂಥದ್ದು ನೋಡ್ತೀವಿ ಈಟ್ಸ್ ಅಂತ ಹೇಳಿ ನೋಡ್ತೀವಿ. ಇದೇ ಸರಿಯಾದ ವ್ಯಾಖ್ಯೆ. ಈ ಈಟ್ಸ್ ರೈಸ್ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ಈ ಜೊತೆ ಈಟ್ ಇದೆ, ಈಟ್ಸ್ ಅಂದ್ರೆ ಏನಾಗ್ತದೆ, ಇದು ಈಟ್ಸ್ ಆಗ್ತಕ್ಕಂಥದ್ದು ಅಂದ್ರೆ ಇ ಎಸ್ ಅನ್ನ ಸೇರ್ಕೊಳ್ತಕ್ಕಂಥದ್ದು ನೋಡ್ತೀವಿ. ಈ ಶೀಟ್ ಬಂದಾಗ ಅದೇ ರೀತಿಯಾಗಿ ಎಸ್ ಸೇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಈಟ್ ಅಂತಕ್ಕಂಥದ್ದು ಏನಾಗ್ತದೆ ಅಂದ್ರೆ ಈಟ್ಸ್ ಆಗ್ತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಹೇಳಿ ನೋಡ್ತೀವಿ. ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಹೇಳಿ. ಶಿ ಡ್ಯಾಶ್ ಇಂಗ್ಲಿಷ್ ವೆರಿ ವೆಲ್ ಅಂತ ಹೇಳಿ ನೋಡ್ತೀವಿ. ಶಿ ಇರ್ತಕ್ಕಂಥದ್ದು ನೋಡ್ತೀವಿ ಇಲ್ಲಿ ಶಿ. ಹಾಗಾದ್ರ ಶಿ ಬಂದಾಗ, ಹಿ ಶಿ ಇಟ್ ಬಂದಾಗ ನಾವು ಏನನ್ನ ಬಳಸಬೇಕು, ಹಿ ಶಿ ಇಟ್ ಬಂದಾಗ ನಾವು ಇಲ್ಲಿ ವಾಕ್ಯದ ವರ್ಬ್ನ ಕೊನೆಯಲ್ಲಿ ಏನು ಬರ್ತದ ಅಂದ್ರ ಇ ಎಸ್ ಅಥವಾ ಎಸ್ ಬರ್ತಕ್ಕಂಥದ್ದು ನೋಡ್ತೀವಿ. ಎಸ್. ಹಾಗಾದ್ರೆ ಇಲ್ಲಿರ್ತಕ್ಕಂಥದ್ದು ಎಸ್ ಎಲ್ಲೆಲ್ಲಿದೆ ಅಂತ ಹೇಳಿ ನಾವು ನೋಡ್ಬೇಕು. ಎಸ್ ಇರ್ತಕ್ಕಂಥದ್ದು ಆಪ್ಷನ್ ಬಿ ನಲ್ಲಿ ಇದೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ನೆಕ್ಸ್ಟ್, ವಿಚ್ ಸೆಂಟೆನ್ಸ್ ಈಸ್ ಪ್ರೆಸೆಂಟ್ ಸಿಂಪಲ್. ಯಾವ ಒಂದು ವ್ಯಾಖ್ಯೆ ಪ್ರೆಸೆಂಟ್ ಸಿಂಪಲ್ ನಲ್ಲಿ ಇದೆ ಅಂತಕ್ಕಂಥದ್ದು. ಆಪ್ಷನ್ ಗಳನ್ನ ನೋಡ್ತೀವಿ. ಐ ಆಮ್ ರೀಡಿಂಗ್ ಅ ಬುಕ್, ಐ ರೀಡ್ ಅ ಬುಕ್, ಐ ವಾಸ್ ರೀಡಿಂಗ್ ಅ ಬುಕ್ ಅಂತ ಹೇಳಿ ನೋಡ್ತೀವಿ, ಐ ವಿಲ್ ರೀಡ್ ಅ ಬುಕ್ ಅಂತ ಹೇಳಿ ನೋಡ್ತೀವಿ. ಹಾಗಾದ್ರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಗುರುತಿಸಬೇಕಾದ್ರೆ ನಾವೇನ್ ಮಾಡಬೇಕು, ವರ್ಬ್ನ ಮೂಲ ರೂಪವನ್ನು ನಾವು ಗುರುತಿಸಬೇಕು. ಹಾಗಾದ್ರೆ ಇಲ್ಲಿ ವರ್ಬ್ನ ಮೂಲ ರೂಪ ಯಾವುದು ಅಂತ ಹೇಳಿ ನೋಡೋಣ. ರೀಡಿಂಗ್ ಅಂತ ಹೇಳಿ ನೋಡ್ತೀವಿ, ಕಂಟಿನ್ಯೂಲ್ ಇರ್ತಕ್ಕಂಥದ್ದು ನೋಡ್ತೀವಿ. ಇದನ್ನು ರೀಡಿಂಗ್ ಕಂಟಿನ್ಯೂನಲ್ಲಿ ಇರ್ತಕ್ಕಂಥ ನೋಡ್ತೀವಿ. ವಿಲ್ ಫ್ಯೂಚರ್
ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ತೀವಿ ಐ ರೀಡ್ ಬುಕ್ ಅಂತೇಳಿ. ರೀಡ್ ಅಂತಕ್ಕಂಥದ್ದು ಇಲ್ಲಿ ಏನಾಗ್ತದ ಮೂಲ ರೂಪ. ಹಾಗೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ ಬಿ, ಐ ರೀಡ್ ಅ ಬುಕ್ ಅಂತಕ್ಕಂಥದ್ದು. ಐ ವಾಸ್ ರೀಡಿಂಗ್ ಇದು ಪಾಸ್ಟ್ ಆಗ್ತಕ್ಕಂಥದ್ದು ನೋಡ್ತೀವಿ, ಇದು ಫ್ಯೂಚರು. ಅದೇ ರೀತಿ ಇದು ರೀಡಿಂಗ್ ಕಂಟಿನ್ಯೂ ಅಲ್ಲಿ ಆಗ್ತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್ ಚೂಸ್ ದ ಕರೆಕ್ಟ್ ವರ್ಬ್ ಅಂತ ಹೇಳಿ ನೋಡ್ತೀವಿ. ದೇ ಡ್ಯಾಶ್ ಫುಟ್ಬಾಲ್ ಎವ್ರಿ ಸಂಡೇ. ದೇ ಡ್ಯಾಶ್ ಫುಟ್ಬಾಲ್ ಎವ್ರಿ ಸಂಡೇ ಅಂತ ಹೇಳಿ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ನಾವು ವರ್ಬ್ನ ಐಡೆಂಟಿಫೈನ ಮಾಡಬೇಕು. ಪ್ಲೇ, ಪ್ಲೇಸ್, ಪ್ಲೇಯಿಂಗ್, ಪ್ಲೇಡ್. ಇಲ್ಲಿ ಗಮನಿಸಬೇಕು, ದೇ ಬಂದಿರತಕ್ಕಂಥ ನೋಡ್ತೀವಿ. ಇಲ್ಲಿ ಐ ವಿ ಯು ದೇ ಬಂದಾಗ ನಾವು ಈಗ ಆಲ್ರೆಡಿ ಹೇಳಿದೆ ನಾನು, ಐ ವಿ ಯು ದೇ ಬಂದಾಗ ವರ್ಬ್ ಜೊತೆ ಎಸ್ ಸೇರಿಸೋದಿಲ್ಲ. ಬದಲಾಗಿ ಏನು ಮಾಡ್ಬೇಕು, ಇಲ್ಲಿ ನಾವು ವರ್ಬ್ನ ಬೇಸ್ ಫಾರ್ಮ್ನ ಹುಡುಕ್ಬೇಕು. ವರ್ಬ್ನ ಬೇಸ್ ಫಾರ್ಮ್ ಯಾವುದು, ಬೇಸ್ ವರ್ಬ್ ಯಾವುದು ಅಂತ ಹೇಳಿ ನೋಡೋದಾದ್ರೆ ಇಲ್ಲಿ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಇಲ್ಲಿ ಪ್ಲೇಸ್ ಅಂತ ಹೇಳಿ ನೋಡ್ತೀವಿ, ಪ್ಲೇಯಿಂಗ್ ಅಂತ ಹೇಳಿ ನೋಡ್ತೀವಿ, ಪ್ಲೇಡ್ ಆಡಿದ ಅಂತ ಹೇಳಿ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಮೂಲ ಇರ್ತಕ್ಕಂಥದ್ದು ಯಾವುದು, ಮೂಲ ಕ್ರಿಯಾಪದ ಯಾವುದು ಅಂದ್ರೆ ಇಲ್ಲಿ ಪ್ಲೇ ಆಗ್ತಕ್ಕಂಥದ್ದು. ಬೇಸ್ ವರ್ಬ್ ಯಾವ್ದು ಆಗ್ತದೆ ಅಂದ್ರೆ ಇಲ್ಲಿ ಪ್ಲೇ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಪ್ಲೇ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ ನೋಡ್ತೀವಿ. ರಾಮ್ ಡ್ಯಾಶ್ ಮಿಲ್ಕ್ ಎವ್ರಿ ಡೇ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಯಲ್ಲಿ ಆಪ್ಷನ್ ನೋಡ್ತೀವಿ, ಡ್ರಿಂಕ್, ಡ್ರಿಂಕ್ಸ್, ಡ್ರಿಂಕಿಂಗ್, ಡ್ರ್ಯಾಂಕ್ ಅಂತ ಹೇಳಿ ನೋಡ್ತೀವಿ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ ಬಿ ಇಂದ ಇದಕ್ಕೆ ಸರಿಯಾದ ಉತ್ತರ. ಆಲ್ರೆಡಿ ನಾವು ನೋಡಿದೆವು, ಹಿ, ಶಿ, ಇಟ್ ಬಂದಾಗ ನಾವು ಏನನ್ನ ಬಳಸ್ಬೇಕಂತ ಅಂದ್ರೆ ಹಿ, ಶಿ, ಇಟ್ ಬಂದಾಗ ನಾವು ವರ್ಬ್ನ ಕೊನೆಯಲ್ಲಿ ಏನಿರಬೇಕು, ಎಸ್ ಇರಬೇಕು ಅಥವಾ ಎಸ್ ಇರ್ಬೇಕಂತ ಹೇಳಿ ನೋಡಿದೆವು. ಆದರೆ ಇಲ್ಲಿ ಇರ್ತಕ್ಕಂಥದ್ದು ನೇಮ್ ಫಾರ್ಮ್. ಹಾಗಾದ್ರೆ ಈ ಒಂದು ನೇಮ್ ಫಾರ್ಮ್ ಇದ್ದಾಗ್ಲೂ ಏನನ್ನ ಬಳಸ್ಬೇಕಂದ್ರೆ ಇಲ್ಲಿ ವರ್ಬ್ನ ಕೊನೆಯಲ್ಲಿ ಇ ಎಸ್ ಅಥವಾ ಎಸ್ ಬರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಎಸ್ ಇರ್ತಕ್ಕಂಥದ್ದು ಯಾವುದು ಅಂದ್ರೆ ಡ್ರಿಂಕ್ಸ್ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಸರಿಯಾದ ಉತ್ತರ ಡ್ರಿಂಕ್ಸ್ ಆಗ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲ ನಾವು ನೋಡ್ತೀವಿ ಇನ್ನಷ್ಟು ವಿವರವಾಗಿ ನೋಡೋದಾದ್ರೆ ಆಲ್ರೆಡಿ ನಮ್ಗೆ ಗೊತ್ತು ಗೋಲ್ಡನ್ ರೂಲ್ಸ್ ಏನಂದ್ರೆ ಹಿ, ಶಿ, ಇಟ್ ನೇಮ್ ಜೊತೆ ಬಂದ್ರೆ ವರ್ಬ್ನ ಕೊನೆಯಲ್ಲಿ ಎಸ್ ಇರ್ತಕ್ಕಂಥದ್ದು. ಸಬ್ಜೆಕ್ಟ್ ಏನಾಗ್ತದೆ ಅಂದ್ರೆ ಇಲ್ಲಿ ರಾಮ ಆಗ್ತಕ್ಕಂಥದ್ದು ನೋಡ್ತೀವಿ. ರಾಮ ಅಂತಕ್ಕಂಥದ್ದು ಒಂದು ವ್ಯಕ್ತಿಯ ಹೆಸರು, ಸಿಂಗುಲರ್ ಫಾರ್ಮ್ ನಲ್ಲಿ ಇರ್ತಕ್ಕಂಥದ್ದು ನೋಡ್ತೀವಿ. ರಾಮ ಅಂತಕ್ಕಂಥದ್ದು ವ್ಯಕ್ತಿಯ ಹೆಸರು ಸಿಂಗುಲರ್ ಫಾರ್ಮ್ ನಲ್ಲಿ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಈ ಒಂದು ಸಿಂಗುಲರ್ ಫಾರ್ಮ್ ನಲ್ಲಿ ಇದ್ದಾಗ ಇಂಗ್ಲಿಷ್ ಗ್ರಾಮರ್ ನಲ್ಲಿ ಥರ್ಡ್ ಪರ್ಸನ್ ಸಿಂಗುಲರ್ ಯಾವುದನ್ನ ಬಳಸ್ತಾರಂದ್ರ ಇದಕ್ಕೆ ಹೀನ ಬಳಸ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಹಿ ಅಂದ್ರೆ ನಾವು ಏನನ್ನ ಬಳಸಬೇಕು, ಹಿ ಇದ್ದಾಗ, ಹಿ ಅಂದಾಗ ಇದನ್ನ ಹಿ ಅಂತ ಕನ್ಸಿಡರ್ ಮಾಡಿದಾಗ ನಾವು ಏನನ್ನ ಬಳಸ್ಬೇಕಂದ್ರೆ ಇಲ್ಲಿ ಕೊನೆಯಲ್ಲಿ ಇ ಎಸ್ ಅಥವಾ ಎಸ್ ಇರ್ತಕ್ಕಂಥದ್ದು ನೋಡ್ತೀವಿ. ನೇಮ್ ಫಾರ್ಮ್ ಆಗಿರೋದ್ರಿಂದ ಎಸ್ ಅನ್ನ ಬಳಕೆ ಮಾಡಬೇಕು. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಡ್ರಿಂಕ್ಸ್. ಅದೇ ರೀತಿಯಾಗಿ ನೆಕ್ಸ್ಟ್ ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಅಂತ ಹೇಳಿ ನೋಡ್ತೀವಿ. ಆಯ್ಕೆಗಳು ನೋಡ್ತೀವಿ. ವಿ ಗೋಸ್ ಟು ಮಾರ್ಕೆಟ್, ವಿ ಗೋ ಟು ಮಾರ್ಕೆಟ್, ವಿ ಗೋಯಿಂಗ್ ಟು ಮಾರ್ಕೆಟ್, ವಿ ವೆಂಟ್ ಟು ಮಾರ್ಕೆಟ್. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ನೋಡೋಣ. ಇಲ್ಲಿ ಇರ್ತಕ್ಕಂಥದ್ದು ವಿ ಇರ್ತಕ್ಕಂಥದ್ದು ನೋಡ್ತೀವಿ. ವಿ 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 ಇರ್ತಕ್ಕಂಥದ್ದು. ಹಾಗಾದ್ರೆ ನಮ್ಗೆ ಆಲ್ರೆಡಿ ಗೊತ್ತು ಐ ವಿ ಯು ದೇ ಇದ್ದಾಗ ನಾವು ಇ ಎಸ್ ಅಥವಾ ಎಸ್ ಅನ್ನ ಬಳಸೋದಿಲ್ಲ. ಬದಲಾಗಿ ನಾವು ಏನು ಮಾಡ್ಬೇಕು, ಇಲ್ಲಿ ವರ್ಬ್ನ ಬೇಸ್ ಫಾರ್ಮ್ ನಾವಿಲ್ಲಿ ನಾವು ಐಡೆಂಟಿಫೈ ಮಾಡ್ಕೊಂಡ್ರೆ ನಾವು ಈಸಿಯಾಗಿ ಏನದಂದ್ರೆ ಈ ಒಂದು ವಾಕ್ಯವನ್ನು ನಾವು ಗುರುತಿಸ್ಬೋದು. ಹಾಗಾದ್ರೆ ಇಲ್ಲಿ ನಾವು ನೋಡ್ತೀವಿ ವಿ ಗೋಸ್ ಅಂತ ಹೇಳಿ ನೋಡ್ತೀವಿ. ಅದೇ ರೀತಿಯಾಗಿ ಗೋ ಅಂತ ಹೇಳಿ ನೋಡ್ತೀವಿ, ಗೋಯಿಂಗ್ ಅಂತ ಹೇಳಿ ನೋಡ್ತೀವಿ, ವೆಂಟ್ ಅಂತ ಹೇಳಿ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಸಿಂಪಲ್ ಪ್ರೆಸೆನ್ಸ್ ನಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂದ್ರೆ ಆಪ್ಷನ್ ನಂಬರ್ ಬಿ, ಇದಕ್ಕೆ ಗೋ ಅಂತಕ್ಕಂಥದ್ದು. ವಿ ಗೋಸ್ ಟು ಮಾರ್ಕೆಟ್ ಅಂತ ಹೇಳಿ ನೋಡ್ತೀವಿ. ಅದೇ ರೀತಿ ವಿ ಗೋಯಿಂಗ್, ವಿ ವೆಂಟ್ ಅಂತ ಹೇಳಿ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ವಿ ಗೋ ಟು ಮಾರ್ಕೆಟ್ ಅಂತಕ್ಕಂಥದ್ದು. ವರ್ಬ್ನ ಮೂಲ ಇರ್ತಕ್ಕಂಥದ್ದು ಯಾವುದು ಅಂದ್ರೆ ಇಲ್ಲಿ ಬೇಸ್ ಫಾರ್ಮ್ ಯಾವುದು ಅಂದ್ರೆ ಗೋ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ಹಾಗಾಗಿ ನಾವು ಈಸಿಯಾಗಿ ಐಡೆಂಟಿಫೈನ ಮಾಡ್ಬೋದು ವಿ ಗೋ ಟು ಮಾರ್ಕೆಟ್ ಅಂತ ಹೇಳಿ. ಅದೇ ರೀತಿಯಾಗಿ ನೆಕ್ಸ್ಟ್ ಫೈಂಡ್ ದ ಕರೆಕ್ಟ್ ವರ್ಬ್ ಅಂತಕ್ಕಂಥದ್ದು ಪ್ರಶ್ನೆ ನೋಡ್ತೀವಿ. ದ ಸನ್ ಡ್ಯಾಶ್ ಇನ್ ದ ಈಸ್ಟ್ ಅಂತ ಹೇಳಿ ನೋಡ್ತೀವಿ. ಆಯ್ಕೆಗಳು ನೋಡ್ತೀವಿ. ರೈಸ್, ರೈಸಸ್, ರೈಸಿಂಗ್, ರೋಸ್ ಅಂತಕ್ಕಂಥದ್ದು. ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ ಬಿ, ಸರಿಯಾದ ಉತ್ತರ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಈ ರೀತಿಯ ಪ್ರಶ್ನೆಗಳು ಬಂದಾಗ
ಇವುಗಳನ್ನು ಏನಂತೇಳಿ ಕರೀತಾರಂದ್ರೆ ಯೂನಿವರ್ಸಲ್ ಟ್ರತ್ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಈ ರೀತಿಯ ವ್ಯಾಖ್ಯೆಗಳು ಯಾವಾಗಲೂ ಬಂದಾಗ ಏನದಂದ್ರೆ ಅವುಗಳು ಸಿಂಪಲ್ ಪ್ರೆಸೆಂಟ್ನಲ್ಲಿ ಇರ್ತಾವ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇಲ್ಲಿ ಸಬ್ಜೆಕ್ಟ್ ಬಂದ್ಬಿಟ್ಟು ದ ಸನ್ ಅಂತಕ್ಕಂಥದ್ದು. ಸನ್ ಅಂದರೆ ಇದೊಂದು ನ್ಯಾಚುರಲ್ ಅಬ್ಜೆಕ್ಟು, ಹಾಗಾಗಿ ನಾವು ಏನನ್ನ ಬಳಸ್ಬೇಕಂದ್ರೆ ಇಟ್ಟನ್ನು ಬಳಸಬೇಕು. ಗ್ರಾಮರ್ನಲ್ಲಿ ಇದನ್ನು ಥರ್ಡ್ ಸಿಂಗುಲರ್ ವರ್ಬ್ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಗೋಲ್ಡನ್ ರೂಲ್ಸ್ ಇರ್ತಕ್ಕಂಥದ್ದು ಹಿ ಶಿ ಇಟ್ ಬಂದಾಗ ನಾವು ಏನು ಮಾಡಬೇಕು, ಹಿ ಶಿ ಇಟ್ ಬಂದಾಗ ವರ್ಬ್ನ ಜೊತೆ ಏನದಂದ್ರೆ ಎಸ್ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಈಸಿಯಾಗಿ ಐಡೆಂಟಿಫೈ ನಾವು ಮಾಡ್ಬೋದು. ಎಸ್ ಎಲ್ಲಿದೆ ಅಂದರೆ ಆಪ್ಷನ್ ನಂಬರ್ ಬಿ ನಲ್ಲಿ ಇರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಯೂನಿವರ್ಸಲ್ ಟ್ರತ್ಗಳು ಯಾವ ರೀತಿಯಾಗಿ ಬರ್ತಾವ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ದ ಸನ್ ರೈಸಸ್ ಇಂದ ಈಸ್ಟ್, ಅದೇ ರೀತಿಯಾಗಿ ದ ಅರ್ತ್ ಮೂವ್ಸ್ ಅರೌಂಡ್ ದ ಸನ್, ಅದೇ ರೀತಿಯಾಗಿ ವಾಟರ್ ಬಾಯ್ಲ್ಸ್ ಅಟ್ 100 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿ ನೋಡ್ತೀವಿ. ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ ಅಂತ ಹೇಳಿ ನೋಡ್ತೀವಿ. ಇಂಥ ವ್ಯಾಖ್ಯೆಗಳು ಬಂದಾಗ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ಇವುಗಳು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನಲ್ಲಿ ಬರ್ತವೆ ಅಂತ ಹೇಳಿ. ಅದೇ ರೀತಿಯಾಗಿ ನೆಕ್ಸ್ಟ್ ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಹೇಳಿ ನೋಡ್ತೀವಿ. ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತಕ್ಕಂಥದ್ದು ಪ್ರಶ್ನೆ ಮೈ ಫಾದರ್ ಡ್ಯಾಶ್ ಅ ಟೀಚರ್ ಅಂತ ಹೇಳಿ ನೋಡ್ತೀವಿ. ಮೈ ಫಾದರ್ ಅಂತಕ್ಕಂಥದ್ದು ನೋಡ್ತೀವಿ. ಇದಕ್ಕೆ ಥರ್ಡ್ ಪರ್ಸನ್ ಸಿಂಗುಲರ್ ವರ್ಡ್ ಯಾವ್ದು ಬರ್ತದ ಅಂದ್ರೆ ಹಿ ಬರ್ತಕ್ಕಂಥದ್ದು ನೋಡ್ತೀವಿ. ಹಿ ಬಂದಾಗ ಯಾವುದನ್ನು ನಾವು ಸಬ್ಜೆಕ್ಟ್ ಜೊತೆ ವರ್ಬನ್ನು ಬಳಸ್ಬೇಕಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಿ ಶಿ ಇಟ್ ಬಂದಾಗ ನಾವು ಏನನ್ನ ಬಳಸಬೇಕು, ಈಸನ್ನು ಬಳಕೆಯನ್ನು ಮಾಡಬೇಕು ಸಬ್ಜೆಕ್ಟ್ನ ಜೊತೆ. ಹಾಗಾದ್ರೆ ಇನ್ನಷ್ಟು ವಿವರವಾಗಿ ನೋಡೋಣ. ಈಗ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಈಸ್. ಹಾಗಾದ್ರೆ ಸಬ್ಜೆಕ್ಟ್ನ ಜೊತೆ ಯಾವ ವರ್ಬನ್ನು ಬಳಸ್ಬೇಕಂತ ಹೇಳಿ ಗೊತ್ತಿರಬೇಕು. ಐ ಬಂದಾಗ ಆಮನ ಬಳಕೆಯನ್ನು ಮಾಡ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಯು ಬಂದಾಗ ಆರನ ಬಳಕೆಯನ್ನು ಮಾಡ್ತಕ್ಕಂಥದ್ದು. ವಿ ಬಂದಾಗ ಆರನ ಬಳಕೆ ಮಾಡ್ತಕ್ಕಂಥದ್ದು. ದೇ ಬಂದಾಗ ಆರನ ಬಳಕೆಯನ್ನು ಮಾಡ್ತಕ್ಕಂಥದ್ದು. ಹಿ ಬಂದಿದ್ರೆ ಈಸನ್ನು ಬಳಕೆ ಮಾಡ್ತಕ್ಕಂಥದ್ದು. ಶಿ ಬಂದಾಗ ಈಸನ್ನು ಬಳಕೆ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಇಟ್ ಬಂದಾಗ ಈಸನ್ನು ಬಳಕೆ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿರ್ತಕ್ಕಂಥದ್ದು ಮೈ ಫಾದರ್ ಅಂತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಮೈ ಫಾದರ್ ಇದರ ಒಂದು ಥರ್ಡ್ ಪರ್ಸನ್ ಸಿಂಗುಲರ್ ಯಾವ್ದಾಗ್ತದೆ ಅಂದ್ರೆ ಹಿ ಆಗ್ತಕ್ಕಂಥದ್ದು ನೋಡ್ತೀವಿ. ಹಿ ಬಂದಾಗ ನಾವು ಏನನ್ನ ಬಳಕೆಯನ್ನು ಮಾಡಬೇಕು, ಈಸನ್ನು ಬಳಕೆ ಮಾಡಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ನೆಕ್ಸ್ಟು ಭಾಗ 2ರಲ್ಲಿ ನೋಡೋಣ ಇನ್ನುಳಿದ ಪ್ರಶ್ನೆಗಳು.